ಸಂಜನಾ ಇತ್ತೀಚೆಗೆ ಒಂಥರ ನಡ್ಕೊಂತಿದ್ದಾಳೆ. ಒಂಥರ ಕಾರಣ ಅವತ್ತು ಸಂಜನಾ ಡೆಂಟಿಸ್ಟ್ ಹತ್ರ ಹೋಗ್ತಾ ಇದ್ದಾಳೆ ಅಂತ ಹೇಳಿದ್ದು ಸುಳ್ಳು ತಾನೆ? ಇಲ್ಲ, ಅದು ಸತ್ಯ ಅಲ್ಲ, ಸುಳ್ಳು. ಸುಳ್ಳು ಅನ್ನೋದೇ ಸತ್ಯ. ನೀನ್ ಈ ರೀತಿ ಸುಳ್ಳುಗಳನ್ನ ಹೇಳಿ ಈ ಮನೇಲಿ ಒಬ್ಬಂಟಿಯಾಗಿದೀಯಾ? ನಿನ್ ಜೊತೆ ನಿನ್ ಗಂಡ ಇಲ್ಲ, ನಿನ್ ಮಗು ಕೂಡ ಇಲ್ಲ. ಬೈಕೆಗಳು ಯಾರ ಜೀವನದಲ್ಲಿ ಬರಲ್ಲ ಸಿಂಧು? ಬರುತ್ತೆ. ಹಾಗಂತ ಹೇಳಿ ಸಂಬಂಧಗಳನ್ನ ಬಟ್ಟೆ ತರ ಬದಲಾಯಿಸ್ಕೊಂಡು ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ನಿಂಗೆ ಸುಖ ಕೊಡೋಕೆ ಬಂದವನು ಯೌವನ ಕಿತ್ಕೊಂಡ. ಜೀವನ ಕೊಡೋ ಬದಲು ಜೀವನ ಎರಡೂ ಹಾಳು ಮಾಡ್ದ. ಆ ಮಗು ನೆನಪಿಂದ ತಾಯಿ ಅನ್ನೋ ಪದನ ಸಂಪೂರ್ಣವಾಗಿ ಅಳಿಸಾಕ್ದ. ಈಗ ಹೇಳು, ನನ್ನ ಸಂಚರಿಗೆ ನಾಳೆ ಹಾಗಾಗ್ಬೇಕಾ? ನಿನ್ನ ಒಂಟಿತನದ ಬದುಕು ಸಂಜನಾಗ್ ಬರ್ಬೇಕಾ? ಹಾಯ್, ನೆನಪಿದ್ಯಾ? ವೈ ನಾಟ್? ಸುಶೀಲ್, ಮೈ ಐ ಕಮ್ ಇನ್? ಥ್ಯಾಂಕ್ ಯು. ಮನೆಗೆ ಬಂದು ಪ್ರಾಪರ್ಟಿ ಸೇಲ್ಗಿದ್ಯಾ? ಪ್ರಾಪರ್ಟಿ ಚೆನ್ನಾಗಿದೆ, ಇಂಥ ಪ್ರಾಪರ್ಟಿ ಎಂಜಾಯ್ ಮಾಡೋ ಚಾನ್ಸ್ ನಿಂದಾಗಲಿಲ್ಲ ಅಂತ ಅವತ್ತು ಅಂದಾಗ ಐ ವಾಸ್ ಕನ್ಫ್ಯೂಸ್ಡ್. ಪ್ರಾಪರ್ಟಿ ಅನ್ನೋ ಮಾತಿನ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ವೆಲ್, ಸಂಜನಾ ಪ್ರಾಪರ್ಟಿ ಅಲ್ಲ, ಶಿ ಇಸ್ ಮೈ ವೈಫ್, ನನ್ನ ಹೆಂಡತಿ. ಇನ್ನು ಮುಂದೆ ಅವಳನ್ನ ಭೇಟಿ ಆಗೋದಾಗ್ಲಿ ಮಾತಾಡೋದಾಗ್ಲಿ ಬಿಟ್ಬಿಡು. ನಮಗೆ 7 ವರ್ಷದ ಮಗು ಇದೆ, ಹೆಣ್ಮಗು. ನಿಂಗೆ ಗೊತ್ತಾ? ಅದು ಸಂಜನಾಗ್ ಹುಟ್ಟಿದ್ದಲ್ಲ ಅನ್ನೋದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಒನ್ ಮೋರ್ ಡ್ರಿಂಕ್? ಎಸ್. ನೈಸ್ ಪ್ಲೇಸ್, ನೈಸ್ ಕಲರ್, ಚೆನ್ನಾಗಿದೆ ಮನೆ. ಈ ಬಣ್ಣ, ನೀನು ಆಡ್ತಿರೋ ಆಟ ಎಲ್ಲ ನೋಡ್ತಾ ಇದ್ರೆ ಕ್ವೈಟ್ ಎ ರೊಮ್ಯಾಂಟಿಕ್ ಫೆಲೋ. ರೆಡ್ ಅಂದ್ರೆ ಡೇಂಜರ್, ಸಿಂಬಲ್ ಆಫ್ ಲವ್ ಅಂತಾರೆ. ರಕ್ತದ ಬಣ್ಣನೂ ರೆಡ್. ಇಷ್ಟ ಆಯ್ತಾ? ಎಲ್ಲಿಂದ ತಂದೆ? ಇಟ್ಸ್ ಅ ಗಿಫ್ಟ್. ಅವಳಿಂದನಾ? ಇದನ್ನ ನಿನಗೆ ಯಾಕೆ ಕೊಟ್ಲು ಅಂತ ಕೇಳ್ಬೋದಾ? ಹೀಗೆ ಏನಾರ ಕೊಡ್ಬೇಕು ಅನ್ನೋ ಆಸೆಯಲ್ಲಿ ಕೊಟ್ಟಿದ್ದಾಳೆ. ಇದನ್ನ ನಾನು ಅವಳಿಗೆ ಪ್ರೀತಿ ಸಂಕೇತವಾಗಿ ತಂದು ಕೊಟ್ಟಿದ್ದು, ಅವಳು ನನಗೆ ತಂದು ಕೊಟ್ಟಿದ್ದಾಳೆ. ಇಷ್ಟೇ, ಎಲ್ಲ ಇಷ್ಟೇ. ಸುಶೀಲ್, ಆರ್ ಯು ಓಕೆ? ಏನಾಗ್ತಿದೆ ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಲೂಸಿಂಗ್ ಮೈ ಕಂಟ್ರೋಲ್. ನೀರ್ ಬೇಕಾ? ಯು ವಾಂಟ್ ಸಮಥಿಂಗ್? No thanks. I'm not feeling well. I am sick. Sushil. What? You did a mistake. Pardon?
You did a mistake! Oh God! Have it. ಸೆಂಡ್ ಆಫ್ ಪಾರ್ಟಿಯಾ? ಏನಂದೆ? ಹೊರಡೋಕೆಲ್ಲ ರೆಡಿ ಮಾಡ್ಕೊಂಡ್ರೆ ಹಾಗಿದೆ. ಸಂಜನಾ, ಪ್ರೀತಿ ಅನ್ನೋದು ಪವರ್ಫುಲ್. ಬೈಕ್ ಐತಿಯಲ್ಲ, ಅದು ಡಬಲ್ ಪವರ್. ಸಂಸಾರ ಪ್ರೀತಿನ ಕೈ ಹಿಡಿದು ತಡೆಯುತ್ತೆ. ಬಟ್ ಎಳಿತಾ ಇರೋ ಕೈ ಸುಗುತ್ತು ಅಂತ ಇಟ್ಕೋ. ಅದನ್ನು ತಡೆಯೋ ಪ್ರಯತ್ನ ಬಿಟ್ಟು ಕೈ ಕಟ್ಕೊಂಡು ಕೊಡೋದೇ ವಾಸಿ ಅಲ್ಲ. ಜೀವನದಲ್ಲಿ ನಾನು ಮೊದಲನೇ ಸರಿ ತಪ್ಪು ಮಾಡಿದ್ದೆಲ್ಲಿ ಗೊತ್ತಾ? ಪ್ರೀತಿಯಲ್ಲಿ ಮುಳುಗಿದ ನಿನ್ನ ಮನಸ್ಸಿಗೆ ವಾತ್ಸಲ್ಯದ ನನ್ನ ಮುಖ ತೋರಿಸಿ ಮದುವೆ ಆದ್ನಲ್ಲ, ಅಲ್ಲಿ. ಎರಡನೇ ತಪ್ಪು, ನಾನು ಮಾಡಿದ ತಪ್ಪು ಅಂತ ಗೊತ್ತಾದ್ಮೇಲೆ ಸುಮ್ಮನಿರ್ದೆ ನೀನು ನನ್ನ ಹೆಂಡತಿಯಾಗೇ ಇರಬೇಕು, ನನ್ನ ಸಂಚಲಿಗೆ ಅಮ್ಮನಾಗೆ ಉಳಿಬೇಕು ಅಂತ ಆಸೆ ಪಟ್ಟೆ ನೋಡು. ಅದು ಬೇಲಿನ ದಾಟೋಗೋ ತಾಕತ್ತಿರೋ ಪ್ರೀತಿಗೆ ಬೇಲಿ ಕಟ್ಟೋ ಪ್ರಯತ್ನ ಮಾಡಿದೆ. ನಿನಗೆ ನನ್ನ ಕಡೆ ಬರೋ ಆಸೆ, ಆದರೆ ಹುಚ್ಚು ಮನಸ್ಸು ಅವನ ಕಡೆ ವಾಲ್ತಾ ಇದೆ. ನನ್ನ ಸಂಚಲಿಗೆ ತಾಯಿಯಾಗಿದ್ದಕ್ಕೆ ಥ್ಯಾಂಕ್ಸ್. ನೀನು ಸಚಿನ್ ಎಲ್ಲೇ ಇದ್ರು ಚೆನ್ನಾಗಿರಿ. ನಿಮ್ಮಿಬ್ಬರ ಮಧ್ಯೆ ನಾನು ಯಾವತ್ತೂ ಬರಲ್ಲ. ನೀವು ಬಯಸು ಎಲ್ಲ ಸುಖ ಸಂತೋಷನೂ ನಿಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತೇನೆ. ಆ್ಯಂಡ್ ಬಾಯ್ ಮೈ ಡಿಯರ್. ಅಣ್ಣ, ನನ್ಗೇನಾದಂದ್ರೆ ಪರವಾಗಿಲ್ಲ. ಜಾನಕಿ ಬಗ್ಗೆ ಅಂದ್ರೆ ಮರ್ಯಾದೆ ಉಳಿಯಕ್ಕಿಲ್ಲ ಅಷ್ಟೇ. ಏನಾಯ್ತು? ಯಾಕೆ ವಾಯ್ಸ್ ಬ್ರೇಕ್ ಆಗೋ ಮಟ್ಟಕ್ಕೆ ಶಾಕ್ ಆಗ್ಬಿಟ್ರಿ? ಅದು ನಾನು ಕಾಲೇಜಲ್ಲಿ ಓದ್ತಿರುವಾಗ ಇವ್ರ ತರ ಒಂದು ಹುಡುಗಿ ಇದ್ಲು, ಅದಕ್ಕೆ ಒಂದ್ ನಿಮಿಷ ಶಾಕ್ ಆದೆ. ಬಟ್ ಅವಳ ಹೆಸರು ಪ್ರೀತಿ ಎಲ್ಲ ಬಿಡಿ. ಸಾರಿ. ನೀನೇನೇನು ಮಾಡ್ತಾ ಬಂದೆ ಅಂತ ಫಸ್ಟ್ ಅದನ್ನ ಹೇಳು. ನಾನು ಮನೇಲಿ ಇಲ್ಲ ಅಂದಾಗ್ಲೆಲ್ಲ ಅವನ ಹತ್ರ ಹೋಗಿ ಮೇಲಿಂದ ಮೇಲೆ ಹೋದೋಳು ನೀನು. ಅವನ ಹತ್ರ ಹೋಗಿ ಏನೇನ್ ಮಾಡ್ತಿದ್ದೆ ಅಂತ ಅದನ್ನ ಹೇಳು. ನೋ, ಯು ಡೋಂಟ್ ಟಾಕ್ ಟು ಮೀ ನೌ. ನಾನೇನ್ ಮಾಡಬಾರ್ದು ಮಾಡಿದೆ ಅಂತ ನೀನು ಆ ರೀತಿ ನಡ್ಕೊಂಡೆ. ಈ ಮನೇಲಿ ಎಲ್ಲ ನಿಂದೆ ಆಗಿತ್ತು. ಆದರೂ ಮಗು ಮೇಲೆ ಇರಬೇಕಾದ ಮಮಕಾರನ ಮರೆತು ಬಲಗಾಲಿಟ್ಟು ಬಂದ ಸಂಸಾರನ ಬಿಟ್ಟು ಹೋದೆ. ತಪ್ಪು ನಿಂದೆ ಅಂತ ಗೊತ್ತಾದ್ಮೇಲೆ ಸರಿ ಹೋಗ್ತೀಯಾ? ಬದಲಾವಣೆ ಕಾಣೋ ನಿನ್ನಿಂದ ಈ ಮನೇಲಿ ಒಂದು ಹೊಸ ಬದುಕು ಶುರುವಾಗುತ್ತೆ ಅಂತ ಸುಮ್ಮನಿದ್ರೆ ನನ್ನೇ ಪ್ರಶ್ನೆ ಮಾಡ್ತೀಯಾ? ರಿಮೆಂಬರ್, ನೀನು ನನಗೆ ಮೊದಲನೇವಳಲ್ಲ, ಎರಡನೇ ಹೆಂಡತಿ. ಐ ಕ್ಯಾನ್ ಫೀಲ್ ಇಟ್ ವೆರಿ ಈಸಿಲಿ. You should not have done this. You bloody! ಇಷ್ಟೆಲ್ಲ ಆದ್ರೂ ಅವನ ಬಗ್ಗೆನೇ ಮಾತಾಡ್ತೀಯ.